ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ದಿನಗಳ ನಂತರ ನಿಮ್ಮೆಲ್ಲರಿಗೂ ಕೂಡ ಒಂದು ಖುಷಿ ಸುದ್ದಿಯನ್ನು ಕೊಡೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರವೂ ಕೂಡ ಹೌದು. ಯಾಕೆ ಅಂತಂದರೆ ಸದ್ಯ ಇಡೀ ವಿಶ್ವದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಆ ಸಮಸ್ಯೆಯ ಮೂಲ ಯಾವುದು ಅಂತಲೂ ಕೂಡ ಗೊತ್ತು. ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧದ ಕಾರಣದಿಂದಾಗಿ ಎನರ್ಜಿ ಸಪ್ಲೈನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅದರ ಕಾರಣದಿಂದಾಗಿ ತೈಲ ಮತ್ತು ಗ್ಯಾಸ್ ಬೆಲೆಯಲ್ಲಿ ವಿಶ್ವದ ಎಲ್ಲಾ ದೇಶಗಳಲ್ಲೂ ಕೂಡ ಏರಿಕೆ ಕಂಡಿದೆ. ಭಾರತವೂ ಕೂಡ ಅದರ ಕೆಟ್ಟ ಪರಿಣಾಮವನ್ನು ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಈ ಮರಳುಗಾಡಿನಲ್ಲಿ OSS ಕಂಡ್ರೆ ಯಾವ ರೀತಿಯಾಗಿ ಖುಷಿ ಆಗುತ್ತೋ ಅದೇ ರೀತಿಯಾದಂತಹ ಖುಷಿ ಸುದ್ದಿ ಸಿಕ್ಕಿದೆ. ನಮ್ಮ ಅಂಡಮಾನ್ ಸಮುದ್ರದಲ್ಲಿ ಕೊರೆದಂತಹ ಬಾವಿಯಲ್ಲಿ ನ್ಯಾಚುರಲ್ ಗ್ಯಾಸ್ ಚಿಮ್ಮಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ರಿಸರ್ವ್ ಇರುವ ಬಗ್ಗೆ ಭಾರತಕ್ಕೆ ಖಚಿತವಾಗಿದೆ. ಕೆಲ ವರ್ಷಗಳ ಹಿಂದೆ ಇಂಡೋನೇಷ್ಯಾಗೆ ಹೇಗೆ ಜಾಕ್ಪಾಟ್ ಹೊಡೆದಿತ್ತೋ ಅದೇ ರೀತಿಯ ಜಾಕ್ಪಾಟ್ ಈಗ ಭಾರತಕ್ಕೂ ಕೂಡ ಸಿಗ್ತಾ ಇದೆ. ಮಿತ್ರರೇ, ಭಾರತದ ದೃಷ್ಟಿಯಿಂದ ಇದೊಂದು ಬಹಳ ದೊಡ್ಡದಾದಂತಹ ಬೆಳವಣಿಗೆ. ಭಾರತಕ್ಕೆ ಇದರ ಅನಿವಾರ್ಯತೆಯೂ ಕೂಡ ಇದೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳುತ್ತೀನಿ. ಈ ಹಿಂದೆ ಬರ್ತಾ ಇದ್ದಂತಹ ಸುದ್ದಿಗಳಿಗೂ ಈಗ ಬರ್ತಾ ಇರುವಂತಹ ಸುದ್ದಿಗಳಿಗೂ ಏನು ವ್ಯತ್ಯಾಸ, ಇದರಿಂದ ದೇಶದಲ್ಲಿ ಏನು ಬದಲಾವಣೆ ಆಗುತ್ತೆ, ಎಲ್ಲವುದನ್ನು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆರಂಭದಲ್ಲೇ ಒಂದು ಮಾತು ಹೇಳ್ತೀನಿ. ಕೆಲವರಿಗೆ ಇಂತಹ ಸುದ್ದಿಯ ಬಗ್ಗೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಅವಾಗವಾಗ ಒಂದು ಸುದ್ದಿ ಬರುತ್ತೆ, ಭಾರತಕ್ಕೆ ಬಿಗ್ ಜಾಕ್ಪಾಟ್, ಈ ಪ್ರದೇಶದಲ್ಲಿ ತೆಗೆದಂತಹ ಬಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೈಲ ಸಿಕ್ತು ಅಥವಾ ನ್ಯಾಚುರಲ್ ಗ್ಯಾಸ್ ಸಿಕ್ತು, ಗೋಲ್ಡ್ ಸಿಕ್ತು. ಇಂತಹ ಸುದ್ದಿಗಳು ಆಗಾಗ ಪ್ರಸಾರ ಆಗ್ತಾ ಇರ್ತವೆ. ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಮೈನ್ ಸ್ಟ್ರೀಮ್ ಮೀಡಿಯಾಗಳಿರಬಹುದು, ಅದಕ್ಕೆ ವಿಪರೀತವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತವೆ. ಆದರೆ ನಿಜವಾಗ್ಲೂ ದೇಶದಲ್ಲಿ ಏನೂ ಬದಲಾವಣೆ ಆಗಿರೋದಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೈಲ ಸಿಕ್ಕಿದ್ದೆ ಆದ್ರೆ ನಮಗೆ ಯಾಕೆ ತೈಲಕ್ಕೆ ಸಮಸ್ಯೆ ಇರಬೇಕು? ಈ ಪ್ರಶ್ನೆ ಜನಸಾಮಾನ್ಯರಿಗೆ ಬರುತ್ತೆ. ಹೀಗಾಗಿ ಜನರಿಗೆ ಈ ಇಡೀ ವಿಚಾರದ ಬಗ್ಗೆ ಆಸಕ್ತಿಯೇ ಕಡಿಮೆ ಆಗಿದೆ. ಹಾಗಂತ ಆ ಸುದ್ದಿಗಳೆಲ್ಲ ಸುಳ್ಳು ಅಂತಲ್ಲ, ಸಿಕ್ಕಿರುತ್ತೆ. ನಿಜವಾಗ್ಲೂ ಕೂಡ ತೈಲ ಬಾವಿಯನ್ನ ತೆಗೆದಿರ್ತಾರೆ, ಅಲ್ಲೊಂದಿಷ್ಟು ಪ್ರಮಾಣದಲ್ಲಿ ಆಯಿಲ್ ಸಿಕ್ಕಿರುತ್ತೆ. ಆದ್ರೆ ಮಿತ್ರರೇ, ಭಾರತಕ್ಕೆ ಅದು ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ಯಾಕೆ ಗೊತ್ತಾ? ಭಾರತ ಒಂದು ಬೃಹತ್ ಆದಂತಹ ದೇಶ. ನಮ್ಮ ಆಯಿಲ್ ಇಂಪೋರ್ಟ್ ಇದೆಯಲ್ಲ, ಇದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾಗಿ ನಾವು ಹೊರ ದೇಶದಿಂದ ಆಯಿಲ್ ಅನ್ನು ತರಿಸ್ಕೊಳ್ತೀವಿ, ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಳ್ತೀವಿ. ಹೀಗಾಗಿ ಅಲ್ಲೆಲ್ಲೋ ಇಲ್ಲೆಲ್ಲೋ ಸಿಗುವಂತಹ ಸ್ವಲ್ಪ ಆಯಿಲ್ ಅಥವಾ ಗ್ಯಾಸ್ ಭಾರತಕ್ಕೆ ಮ್ಯಾಟರ್ ಆಗೋದಿಲ್ಲ. ನಮ್ಮಲ್ಲೊಂದು ಗಾದೆ ಮಾತಿದೆ, ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ ಅಂತ. ಅದರ ಅರ್ಥ ಏನು ಕೇಳಿದ್ರೆ, ನಮಗೆ ಎಷ್ಟು ಸಿಕ್ಕಿದ್ರೂ ಕೂಡ ಸಾಕಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪದೇ ಪದೇ ನಮ್ಮ ಆಯಿಲ್ ಮಿನಿಸ್ಟರ್ ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ, ನಾವು ಅಂಡಮಾನ್ ಸಮುದ್ರದಲ್ಲಿ ಇಲ್ಲಿ ಬಾವಿ ತೋಡಿದ್ವಿ, ಅಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ತು, ಇದೆಲ್ಲವೂ ಕೂಡ ಸಮುದ್ರ ಮಂಥನ್ ಮಿಷನ್ ನ ಭಾಗ, ಹೀಗೆಲ್ಲ ತಿಳಿಸೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೂ ಈ ಹಿಂದಿನ ಘೋಷಣೆಗಳಿಗೂ ಏನ್ ವ್ಯತ್ಯಾಸ ಕೇಳಿದ್ರೆ, ಭಾರತ ಈಗ ನಿಜವಾಗ್ಲೂ ಕೂಡ ಮಿಷನ್ ಮೋಡ್ ನಲ್ಲಿ ಕೆಲಸ ಮಾಡ್ತಾ ಇದೆ. ಸಣ್ಣ ಪುಟ್ಟ ಬಾವಿಗಳನ್ನ ತೋಡ್ತಾ ಇಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಸದ್ಯ ಭಾರತ ದೊಡ್ಡ ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತಹದ್ದು ಅಂಡಮಾನ್ ಮತ್ತು ನಿಕೋಬಾರ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನ. ಈಗ ಸ್ಕ್ರೀನ್ ಮೇಲೆ ನೀವೇನು ಒಂದು ಟ್ವೀಟ್ ಅನ್ನು ನೋಡ್ತಾ ಇದ್ದೀರಲ್ಲ, ಇದು ಕೇಂದ್ರದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಡಿರುವಂತಹ ಟ್ವೀಟ್. ಅದರಲ್ಲಿ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ. ಆ ವಿಡಿಯೋವನ್ನು ನೀವು ಸರಿಯಾಗಿ ನೋಡಿ. ಅಲ್ಲೇನಾಗ್ತಾ ಇದೆ, ಪೈಪ್ನ ತಲೆಯ ಭಾಗದಲ್ಲಿ ಬೆಂಕಿ ದಗದಗಿಸಿ ಉರಿತಾ ಇದೆ. ಆ ಬೆಂಕಿ ಉರಿಯೋದಕ್ಕೆ ಕಾರಣ ಏನು ಕೇಳಿದ್ರೆ, ಅಲ್ಲಿ ಭೂಮಿಯ ಆಳದಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ. ಆ ನ್ಯಾಚುರಲ್ ಗ್ಯಾಸ್ ಕಾರಣದಿಂದಾಗಿಯೇ ಆ ಬೆಂಕಿ ಉರಿತಾ ಇದೆ. ಈ ವಿಡಿಯೋವನ್ನು ಶೇರ್ ಮಾಡಿದಂತಹ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದು ಅಂಡಮಾನ್ ಕರಾವಳಿಯಿಂದ 15 ಕಿಲೋಮೀಟರ್ ದೂರದಲ್ಲಿ 355 ಮೀಟರ್ ಆಳ ಸಮುದ್ರದಲ್ಲಿ ಸಿಕ್ಕಂತಹ ನೈಸರ್ಗಿಕ ಅನಿಲದ ನಿಕ್ಷೇಪ. ಶ್ರೀ ವಿಜಯಪುರಂ 3 ಅನ್ನುವಂತಹ ಅನ್ವೇಷಣಾ ಬಾವಿಯಲ್ಲಿ ಈ ನೈಸರ್ಗಿಕ ಅನಿಲದ ಅಸ್ತಿತ್ವ ದೃಢಪಟ್ಟಿದೆ. ಸದ್ಯ ಅಲ್ಲಿರುವಂತಹ ಅನಿಲದ ಪ್ರಮಾಣ ಮತ್ತು ಅದರ ಸ್ವರೂಪದ ಅಧ್ಯಯನಕ್ಕೋಸ್ಕರವಾಗಿ ಐಸೋಟೋಪ್ ಸ್ಟಡಿಯನ್ನ ಮಾಡಲಾಗ್ತಾ ಇದೆ. ಹೀಗಂತ ಹರ್ದೀಪ್ ಸಿಂಗ್ ಪುರಿ ಅವರು ದೇಶಕ್ಕೆ ಈ ಮಾಹಿತಿಯನ್ನ ಖುಷಿಯಿಂದ ಶೇರ್ ಮಾಡಿದ್ದಾರೆ. ಇದು ಯಾಕೆ ಬಹಳ ದೊಡ್ಡ ವಿಚಾರ ಆಗುತ್ತೆ ಕೇಳಿದ್ರೆ, ಕೇಂದ್ರ ಸರ್ಕಾರ ಈಗಾಗಲೇ ಸಮುದ್ರ ಮಂಥನ್ ಮಿಷನ್ ಅನ್ನ ಘೋಷಣೆ ಮಾಡಿದೆ. ನಿಮಗೆಲ್ಲ ಗೊತ್ತಿರಬಹುದು, 2025 ಆಗಸ್ಟ್ 15ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿ ಮಾತನಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಘೋಷಣೆ ಮಾಡ್ತಾರೆ. ನಾವು ಸಮುದ್ರ ಮಂಥನ್ ಮಿಷನ್ ಅನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಭಾರತದ ಸಮುದ್ರದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪ್ಲೋರೇಷನ್ ಕೈಗೊಳ್ತೀವಿ. ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನು ಇಟ್ಟುಕೊಂಡಿದೆ ಅಂತಂದ್ರೆ, 2030ರ ವೇಳೆಗೆ ಬರೋಬ್ಬರಿ $100 ಬಿಲಿಯನ್ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಉದ್ದೇಶ ಹೊಂದಿದ್ದೀವಿ. ಹಾಗೆ 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಜಾಗವನ್ನ ಎಕ್ಸ್ಪ್ಲೋರೇಷನ್ ಮಾಡೋದು ಕೂಡ ಈ ಮಿಷನ್ ನ ಗುರಿಯಾಗಿದೆ ಅಂತ ಪ್ರಧಾನಿ ಘೋಷಣೆ ಮಾಡಿದ್ರು.
ಇಲ್ಲಿ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇದೆ. ಹಾಗೆ ಅವರಿಗೊಂದು ಇನ್ಸ್ಪಿರೇಷನ್ ಕೂಡ ಇದೆ. ಅದೇನು ಕೇಳಿದ್ರೆ ಇಂಡೋನೇಷ್ಯಾಕ್ಕೆ ಹೊಡೆದಂತಹ ಜಾಕ್ಪಾಟ್. ನಿಮಗೆಲ್ಲ ಗೊತ್ತೇ ಇದೆ, ಇಂಡೋನೇಷ್ಯಾ ಸಾಕಷ್ಟು ದ್ವೀಪಗಳನ್ನು ಹೊಂದಿರುವಂತಹ ಒಂದು ರಾಷ್ಟ್ರ. ಈ ಇಂಡೋನೇಷ್ಯಾಗೆ 1970ರ ದಶಕದ ಬಳಿಕ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ವಿಚಾರದಲ್ಲಿ ಒಂದಾಗ್ತಿದ್ದ ಹಾಗೆ ಒಂದು ಯಶಸ್ಸು ಸಿಗ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಇಂಡೋನೇಷ್ಯಾದ ಸುಮಾತ್ರಾ ಅನ್ನುವಂತಹ ಒಂದು ದ್ವೀಪ ಇದೆಯಲ್ಲ, ಆ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲೇ ನ್ಯಾಚುರಲ್ ಗ್ಯಾಸ್ ನ ರಿಸರ್ವ್ ಸಿಕ್ಕಿದೆ. ಇದು ಇಡೀ ಇಂಡೋನೇಷ್ಯಾದ ಪರಿಸ್ಥಿತಿಯನ್ನೇ ಬದಲಾಯಿಸಿದೆ. ಇಂಡೋನೇಷ್ಯಾ ಇವತ್ತು ವಾರ್ಷಿಕವಾಗಿ $8.5 ಬಿಲಿಯನ್ ನಿಂದ ಹಿಡಿದು $9 ಬಿಲಿಯನ್ ವರೆಗೂ ಕೂಡ ನ್ಯಾಚುರಲ್ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಬೇರೆ ಬೇರೆ ದೇಶಗಳಿಗೆ. ಆ ಪ್ರಮಾಣದಲ್ಲಿ ಇಂಡೋನೇಷ್ಯಾಗೆ ನ್ಯಾಚುರಲ್ ಗ್ಯಾಸ್ ನ ರಿಸರ್ವ್ ಸಿಕ್ಕಿಬಿಡ್ತು. ಇದು ಭಾರತದ ಈ ಸಮುದ್ರ ಮಂಥನ್ ಮಿಷನ್ ಇದೆಯಲ್ಲ, ಇದಕ್ಕೆ ಸ್ಫೂರ್ತಿ ಕೊಟ್ಟಂತಹ ವಿಚಾರ. ಯಾಕೆ ಕೇಳಿದ್ರೆ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪ ಇದೆಯಲ್ಲ, ಅದರಿಂದ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಬಹಳ ಹತ್ತಿರದಲ್ಲೇ ಇರುವಂತಹ ಪ್ರದೇಶ. ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ರಿಸರ್ವ್ ಸಿಕ್ಕಿದೆ ಅಂತಂದ್ರೆ ನಮ್ಮ ಅಂಡಮಾನ್ ಭಾಗದಲ್ಲೂ ಕೂಡ ಆ ನ್ಯಾಚುರಲ್ ಗ್ಯಾಸ್ ನ ರಿಸೋರ್ಸಸ್ ಇರಲೇಬೇಕು ಅನ್ನುವಂಥದ್ದು ವಿಜ್ಞಾನಿಗಳ ಪ್ರಬಲ ಊಹೆ ಆಗಿತ್ತು. ಹೀಗಾಗಿ ಈ ಸಮುದ್ರ ಮಂಥನ್ ಮಿಷನ್ ಅಡಿಯಲ್ಲಿ ಈ ಭಾಗದಲ್ಲೇ ಹೆಚ್ಚು ಎಕ್ಸ್ಪ್ಲೋರೇಷನ್ ಮಾಡಲಾಗ್ತಾ ಇದೆ. ವಿಜಯರೂಪಂ 1, ವಿಜಯರೂಪಂ 2, ವಿಜಯರೂಪಂ 3 ಈ 3 ಬಾವಿಗಳನ್ನು ತೋಡಲಾಗಿದೆ. ಈ ಪೈಕಿ 2 ಬಾವಿಯಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ. ಇದು ಭಾರತಕ್ಕೆ ಬಹಳ ದೊಡ್ಡ ಯಶಸ್ಸು. ಯಾಕೆ ಗೊತ್ತಾ, ಈ ಸಮುದ್ರದಲ್ಲಿ ಎಕ್ಸ್ಪ್ಲೋರೇಷನ್ ಮಾಡುವಂತಹದ್ದು ಈಸಿ ವಿಚಾರ ಅಲ್ಲ. ಅದಕ್ಕೆ ನೂರಾರು ಕೋಟಿಯನ್ನ ಭಾರತ ಇನ್ವೆಸ್ಟ್ ಮಾಡಬೇಕು. ಈಗ ಒಂದು ಬಾವಿ ತೋಡಬೇಕು ಸಮುದ್ರದಲ್ಲಿ ಅಂತಂದ್ರೆ ಅದು ಲಕ್ಷದಲ್ಲಿ ಆಗುವಂತಹ ವಿಚಾರ ಅಲ್ಲ. ಅದಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು. ಎಲ್ಲ ಬಾವಿಯಲ್ಲೂ ಕೂಡ ಆಯಿಲ್ ಅಥವಾ ಗ್ಯಾಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದು ನೀರಿನಲ್ಲಿ ಹೋಮ ಮಾಡ್ದಂಗಾಗತ್ತೆ. ಹೀಗಾಗಿ ಈ ರೀತಿಯ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಅನೇಕ ದೇಶಗಳು ಹಿಂದೇಟ್ ಹಾಕ್ತವೆ. ಅಂತಹದ್ರಲ್ಲಿ ಭಾರತ 3 ಬಾವಿಗಳನ್ನ ತೋಡಿದೆ. ಅದರಲ್ಲಿ 2 ಬಾವಿಯಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ ಅಂತಂದ್ರೆ ಅದು ಸಣ್ಣ ವಿಚಾರ ಅಲ್ಲ. ನೀವು ಒಂದು ವಿಚಾರವನ್ನ ನೆನಪಿನಲ್ಲಿಟ್ಕೊಳ್ಳಿ, ಮುಂದಿನ ಕೆಲ ತಿಂಗಳುಗಳಲ್ಲಿ ಇಂತಹ ಅನೇಕ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಯಾಕೆ ಅಂತಂದ್ರೆ ಭಾರತ ಆ ವೇಗದಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ, ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಈ ನ್ಯಾಚುರಲ್ ಗ್ಯಾಸ್ಗೋಸ್ಕರವಾಗಿ ಎಕ್ಸ್ಪ್ಲೋರೇಷನ್ ನಡೀತಾ ಇದೆ. ಇವತ್ತು ಭಾರತಕ್ಕೆ ಅತ್ಯಂತ ದೊಡ್ಡ ವರ ಯಾವುದು ಕೇಳಿದ್ರೆ ಒಂದು ಲಕ್ಷದ್ವೀಪ, ಇನ್ನೊಂದು ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ. ಕೆಲವರಿಗೆ ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಇವನೇನ್ ಹೇಳ್ತಾನೆ, ಇಷ್ಟು ದೊಡ್ಡ ದೇಶಕ್ಕೆ ಆ ಚಿಕ್ಕ ಪುಟ್ಟ ದ್ವೀಪ ಸಮೂಹಗಳು ಹೇಗೆ ವರ ಆಗೋದಕ್ಕೆ ಸಾಧ್ಯ ಅಂತ. ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಇದೆಯಲ್ಲ, ಇದು ಚಿಕ್ಕದಾಗೆ ಇರಬಹುದು, ಅಥವಾ ಈ ಲಕ್ಷದ್ವೀಪಗಳು ಕೂಡ ಬಹಳ ಚಿಕ್ಕದಾದಂತಹ ದ್ವೀಪ ಸಮೂಹವೇ ಆಗಿರಬಹುದು. ಆದ್ರೆ ಈ ಕಾರಣದಿಂದಾಗಿ ಭಾರತಕ್ಕೆ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ, ಇದರ ವ್ಯಾಪ್ತಿ ಜಾಸ್ತಿ ಆಯಿತು. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ವಿಚಾರವನ್ನೇ ಹೇಳೋದಾದ್ರೆ, ಈ ದ್ವೀಪ ಸಮೂಹದ ಕಾರಣದಿಂದಾಗಿ ಭಾರತಕ್ಕೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನ ವ್ಯಾಪ್ತಿ ಇದೆಯಲ್ಲ, ಇದು ನಮ್ಮ ಇಡೀ ಸೌತ್ ಇಂಡಿಯಾಗಿಂತಲೂ ಕೂಡ ದೊಡ್ಡದಾಗಿದೆ. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸಮುದ್ರದ ಹಿಡಿತ ಭಾರತಕ್ಕೆ ಸಿಗುತ್ತೆ. ಅಲ್ಲೇನೇ ಇಂಧನ, ಖನಿಜ ಯಾವುದು ಸಿಕ್ಕಿದ್ರೂ ಕೂಡ ಅದು ಭಾರತಕ್ಕೆ ಆಸ್ತಿ ಆಗತ್ತೆ. ನಾನು ಯಾಕೆ ಈ ನ್ಯಾಚುರಲ್ ಗ್ಯಾಸ್ ಸಿಕ್ಕಿದ್ದಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಕಾರಣ ಟೈಮಿಂಗ್. ನಿಮಗೆಲ್ಲ ಗೊತ್ತು, ಇವತ್ತು ಯುದ್ಧ ಆಗ್ತಿರುವ ಕಾರಣದಿಂದಾಗಿ ಭಾರತಕ್ಕೆ ಎನರ್ಜಿ ರಿಸೋರ್ಸ್ನ ಮೂಲ ಇದೆಯಲ್ಲ, ಇದು ಡಿಸ್ಟರ್ಬ್ ಆಗ್ತಾ ಇದೆ. ಹರ್ಮೋಸ್ ಜಲಸಂಧಿಯಲ್ಲಿ ವ್ಯತ್ಯಯ ಆದ ಕಾರಣದಿಂದಾಗಿ ತೈಲದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗಿದೆ. ಅದರ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ಇದು ನಮ್ಮ ಆರ್ಥಿಕತೆಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ. ನೀವೆಲ್ಲ ನೋಡ್ತಾನೆ ಇದ್ರಿ, ಕೊರೋನಾದ ಬಳಿಕ ಇಡೀ ವಿಶ್ವದಲ್ಲೇ ಆರ್ಥಿಕ ಹಿಂಜರಿತದ ಭೀತಿ ಉಂಟಾಗಿತ್ತು. ಅನೇಕ ದೇಶಗಳ ಅಭಿವೃದ್ಧಿಯ ದರ ಬಹಳ ಕುಂಠಿತ ಆಗಿತ್ತು. ಆದರೆ ಭಾರತ ತಲೆ ಕೆಡಿಸ್ಕೊಂಡಿರಲಿಲ್ಲ. ಭಾರತದ ಆರ್ಥಿಕತೆ ಅದೇ ವೇಗದಲ್ಲಿ ಮುನ್ನುಗ್ತಾ ಇತ್ತು. ಅಂದ್ರೆ ಅಂತಹ ಕಠಿಣ ಪರಿಸ್ಥಿತಿಯನ್ನು ಪಾಸ್ ಆಗಿದ್ದಂತಹ ಭಾರತ ಈಗ ಈ ಯುದ್ಧದ ಕಾರಣದಿಂದಾಗಿ ಹೊಡೆತ ತಿಂತಾ ಇದೆ. ನಮ್ಮ ಆರ್ಥಿಕತೆಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ. ಅಂದ್ರೆ ಭಾರತದ ಆರ್ಥಿಕತೆಯನ್ನು ಅಲುಗಾಡಿಸುವಂತಹ ಶಕ್ತಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ಗೆ ಇದೆ. ಇದಕ್ಕೆ ಕಾರಣ ಅದರ ಮೇಲೆ ನಮ್ಮ ಡಿಪೆಂಡೆನ್ಸಿ ಇದೆಯಲ್ಲ, ಆ ಪ್ರಮಾಣದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಈ ನ್ಯಾಚುರಲ್ ಗ್ಯಾಸ್ನ ಒಂದು ದೊಡ್ಡ ಭಂಡಾರ ಸಿಗೋದಿರಬಹುದು, ಅಥವಾ ಬಹುದೊಡ್ಡ ಪ್ರಮಾಣದಲ್ಲಿ ಆಯಿಲ್ ರಿಸರ್ವ್ ಭಾರತದಲ್ಲಿ ಪತ್ತೆ ಆಗೋದಿದೆಯಲ್ಲ, ನಮ್ಮ ಇಡೀ ಎಕಾನಮಿಯ ಚಿತ್ರಣವನ್ನೇ ಬದಲು ಮಾಡುತ್ತೆ. ಇವತ್ತು ಮಿತ್ರರೇ, ಭಾರತಕ್ಕೆ ಈ ನ್ಯಾಚುರಲ್ ಗ್ಯಾಸ್ ಇರಬಹುದು, ಆಯಿಲ್ ಇರಬಹುದು, ಇದು ಯಾವುದೂ ಕೂಡ ಎಕ್ಸ್ಪೋರ್ಟ್ ಮಾಡುವಷ್ಟು ಪ್ರಮಾಣದಲ್ಲಿ ಸಿಗಬೇಕಾಗಿಲ್ಲ. ಇವತ್ತು ಇರಾನ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನು ಎಕ್ಸ್ಪೋರ್ಟ್ ಮಾಡುತ್ತೆ, ಕತರ್ ಎಕ್ಸ್ಪೋರ್ಟ್ ಮಾಡುತ್ತೆ, ಸೌದಿ ಅರೇಬಿಯಾ ಎಕ್ಸ್ಪೋರ್ಟ್ ಮಾಡುತ್ತೆ. ಆ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲ್ ಭಾರತಕ್ಕೆ ಸಿಗಲಿ ಅಂತ ಯಾರೂ ಬಯಸ್ತಾ ಇಲ್ಲ. ಭಾರತಕ್ಕಿರುವಂತಹ ಬಯಕೆ ಏನು ಕೇಳಿದ್ರೆ, ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇದೆಯಲ್ಲ, ನಮ್ಮ ದೇಶದೊಳಗೆ ನಾವೆಷ್ಟು ಬಳಕೆ ಮಾಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಭಾಗ ನಮಗೆ ಸಿಕ್ಕಿದ್ರೂ ಕೂಡ ನಮ್ಮ ಎಕಾನಮಿಯ ಚಿತ್ರಣ ಬದಲಾಗುತ್ತೆ. ಈಗ ನ್ಯಾಚುರಲ್ ಗ್ಯಾಸ್ ಅಂತಲೇ ಅಂದುಕೊಳ್ಳಿ, ಅದು ನಮಗೆ ಬೇಕಾಗುವಷ್ಟು ಸಿಕ್ಕಿದ್ದೇ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ಬರ್ಡನ್ ಕಮ್ಮಿ ಆಗುತ್ತೆ.
ಇವತ್ತು ಭಾರತದ ಅಭಿವೃದ್ಧಿಯ ವೇಗಕ್ಕೆ ನಿರಂತರವಾಗಿ ಬ್ರೇಕ್ ಹಾಕ್ತಾ ಇರುವಂತಹ ವಿಚಾರ ಯಾವುದು ಕೇಳಿದ್ರೆ ಅದು ಕರೆಂಟ್ ಅಕೌಂಟ್ ಡೆಫಿಸಿಟ್. ನಮ್ಮ ಎಕ್ಸ್ಪೋರ್ಟ್ ಇದೆಯಲ್ಲ ಇದು ಕಡಿಮೆ ಇದೆ, ಇಂಪೋರ್ಟ್ ಪ್ರಮಾಣ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅಂತ ನಾನು ಹಲವು ಬಾರಿ ವಿವರಿಸಿದ್ದೀನಿ. ಭಾರತ ಅತ್ಯಧಿಕ ಪ್ರಮಾಣದಲ್ಲಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ಹೊರಗಿನಿಂದ ತರಿಸಿಕೊಳ್ಳುತ್ತೆ. ನಮ್ಮ ಅವಶ್ಯಕತೆಯ 85ರಿಂದ 90% ಹೊರಗಡೆಯಿಂದಲೇ ಬರಬೇಕು. ಹಾಗೆ ಗೋಲ್ಡ್ ಅನ್ನ ಕೂಡ ಭಾರಿ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇದೆರಡೂ ಕೂಡ ಭಾರತದ ಕರೆಂಟ್ ಅಕೌಂಟ್ ಡಿಫಿಸಿಟ್ ಇದೆಯಲ್ಲ ಇದನ್ನ ಹೆಚ್ಚು ಮಾಡಿದೆ. ಈಗ ಭಾರತದ ಈ ಸಮುದ್ರ ಮಂಥನ್ ಮಿಷನ್ ನ ಭಾಗವಾಗಿ ನಮ್ಮಲ್ಲೇ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಕ್ಬಿಡ್ತು ಅಂತ ಅಂದುಕೊಳ್ಳಿ. ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡೋದಿಲ್ಲ, ಭಾರತದ ಇಂಪೋರ್ಟ್ ಪ್ರಮಾಣ ಕಡಿಮೆ ಆಗತ್ತೆ. ಆಗ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಯಲ್ಲ ಇದು ಕಡಿಮೆ ಆಗತ್ತೆ. ಇದು ನೇರವಾಗಿ ನಮ್ಮ ರೂಪಾಯಿ ಮೇಲೆ ಪರಿಣಾಮ ಬೀರುತ್ತೆ. ಡಾಲರ್ ಎದುರು ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈ ರೀತಿಯ ಎಕ್ಸ್ಪ್ಲೋರೇಷನ್ ನಿಂದ ಭಾರತಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ರಿಸೋರ್ಸ್ ಸಿಕ್ಕಿದ್ದೆ ಆದ್ರೆ ಜನಸಾಮಾನ್ಯರಿಗೆ ಏನ್ ಲಾಭ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಇವತ್ತು ಭಾರತ ಸರ್ಕಾರಕ್ಕೆ ದೊಡ್ಡ ಆದಾಯದ ಮೂಲ ಯಾವುದು? ಟ್ಯಾಕ್ಸ್. ನಾನಾ ರೀತಿಯಲ್ಲಿ ಸರ್ಕಾರ ಟ್ಯಾಕ್ಸ್ ಅನ್ನು ವಿಧಿಸುತ್ತೆ. ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಆ ಆದಾಯವನ್ನೇ ಬಳಸಿಕೊಂಡು ಇವರು ರಸ್ತೆ ಮಾಡ್ತಾರೆ ಅಥವಾ ಮೂಲಭೂತ ಸೌಕರ್ಯವನ್ನ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೇಳೋದಾದ್ರೆ ಉಚಿತ ಯೋಜನೆಗಳನ್ನ ಕೊಡ್ತಾರೆ, ಬಿಟ್ಟಿ ಭಾಗ್ಯಗಳು. ಈಗ ಒಂದು ವೇಳೆ ಈ ರೀತಿಯ ನ್ಯಾಚುರಲ್ ಗ್ಯಾಸ್ ಇರಬಹುದು, ನ್ಯಾಚುರಲ್ ರಿಸೋರ್ಸ್ ನ ಮೂಲಗಳು ಸರ್ಕಾರಕ್ಕೆ ಸಿಗ್ತಾ ಹೋದ್ರೆ ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಈಗ ನ್ಯಾಚುರಲ್ ಗ್ಯಾಸ್ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಸಿಕ್ತು ಅಂತಂದ್ರೆ ಅದನ್ನ ನಮ್ಮ ಕಂಪನಿಗಳಿಗಿರಬಹುದು, ಜನಸಾಮಾನ್ಯರಿಗಿರಬಹುದು ಉಚಿತವಾಗಿ ಏನು ಸರ್ಕಾರ ಕೊಡೋದಿಲ್ಲ. ಸರ್ಕಾರ ಅದನ್ನ ಮಾರಾಟವನ್ನೇ ಮಾಡೋದಲ್ವಾ. ಆಗ ಅದರಿಂದ ಬಂದಂತಹ ಹಣ ಇದೆಯಲ್ಲ ಇದು ಸರ್ಕಾರಕ್ಕೆ ಆದಾಯ ಆಗತ್ತೆ. ಆಗ ಸರ್ಕಾರ ಏನ್ ಮಾಡುತ್ತೆ? ಟ್ಯಾಕ್ಸ್ ನಿಂದ ಕಲೆಕ್ಟ್ ಮಾಡುವಂತಹ ಹಣವನ್ನ ಕಡಿಮೆ ಮಾಡ್ತಾ ಬರುತ್ತೆ. ಈಗ ಹೆಚ್ಚಿನ ಗಲ್ಫ್ ರಾಷ್ಟ್ರಗಳಲ್ಲಿ ಟ್ಯಾಕ್ಸ್ ಇಲ್ಲ, ಇದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಯಾಕೆ ಕೇಳಿದ್ರೆ ಸರ್ಕಾರಕ್ಕೆ ಆ ಪ್ರಮಾಣದಲ್ಲಿ ಆದಾಯ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನ ಕೂಡ ಹೇಳಬೇಕು. ಭಾರತಕ್ಕೇನೋ ಇವತ್ತಲ್ಲ ನಾಳೆ ಅದೃಷ್ಟ ಒಲಿದು ಬರಬಹುದು. ಇಂತಹ 10 ಗ್ಯಾಸ್ ಬಾವಿಗಳು ಅಥವಾ ಆಯಿಲ್ ಬಾವಿಗಳು ಭಾರತಕ್ಕೆ ಲಭಿಸಬಹುದು. ಅದರಿಂದ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಆದಾಯವೂ ಕೂಡ ಬರಬಹುದು. ಅದನ್ನ ನಮ್ಮ ಸರ್ಕಾರ ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡುತ್ತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಅದನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ, ಬಂದಂತಹ ಆದಾಯವನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ದೇಶ ಖಂಡಿತವಾಗ್ಲೂ ಕೂಡ 2047 ವೇಳೆಗೆ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗತ್ತೆ. ಇಲ್ಲದೆ ಹೋದ್ರೆ ಬಂದಂತಹ ಆದಾಯವನ್ನ ಇನ್ನಷ್ಟು ಫ್ರೀ ಕೊಡ್ತೀನಿ, ಅವ್ರು 2,000 ರೂಪಾಯಿ ಕೊಟ್ರೆ ನಾನು 3,000 ರೂಪಾಯಿ ಕೊಡ್ತೀನಿ, 4,000 ರೂಪಾಯಿ ಕೊಡ್ತೀನಿ, ಈ ರೀತಿಯಾಗಿ ಬಿಟ್ಟಿ ಭಾಗ್ಯಗಳನ್ನು ವಿಸ್ತರಿಸ್ತಾ ಹೋದ್ರೆ ಈ ದೇಶಕ್ಕೆ ಎಷ್ಟು ಆದಾಯ ಬಂದರೂ ಕೂಡ ಅದು ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಭಾರತ ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮಿತ್ರರೇ, ಈ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.